ಇಷ್ಟೊಂದು ಒಡವೆ ದುಡ್ಡು ಎಲ್ಲ ನನ್ನ ಜವಾಬ್ದಾರಿಯಾಗಿರ್ಬೇಕಾದ್ರೆ ದೇವ್ರದ್ದೆಲ್ಲ ಕಿರೀಟ ಎಲ್ಲ ಬಂಗಾರದ್ದೇನೆ. ಈ ಕಿತ್ತೋಗಿರೋ ನಮ್ಮ ಅತ್ತೆ ಇದನ್ನು ಕದ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋಳಲ್ಲ. ಹ್ಞೂ, ಸರಿಯಾಗೇ ಮಾಡ್ತೀನಿ. ಇದಿಲ್ಲಿದ್ರೆ ತಾನೇ ತಲೆನೋವು. ದೇವ್ರ ಬ್ಯಾಗಿಂದ ಬೇರೆ ಬ್ಯಾಗಿಗೆ ಎಲ್ಲ ಹಾಕಿದ್ದೆಲ್ಲ ಆಯಿತು. ಈ ಕಿರೀಟ ಒಂದು ಅಡ್ಜಸ್ಟ್ ಮಾಡ್ಬಿಟ್ಟು ಬ್ಯಾಗಿಗೆ ತುಂಬಿಡಬೇಕು. ತುಂಬಿಟ್ಬಿಟ್ಟು ಇದನ್ನು ತಗೊಂಡೋಗಿ ಬೇರೆ ಕಡೆ ಎಲ್ಲಾದರೂ ಇಟ್ಬಿಟ್ಟು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಹಿಂಗೇನೆ ಕಳ್ತನ ಆಗ್ತೈತೆ. ಅವಳು ದುಡ್ಡು ಎತ್ಕೊಂಡು ಹೋಗ್ತಾಳೆ ಮತ್ತೆ. ನಾನು ಊರವ್ರ ಜನದ ಮುಂದೆ ಎಲ್ಲನೂ ಛೀ ತೂ ಅಂತ ಉಗಿಸ್ಕೊಂಡು ನಾನೇ ದೊಡ್ಡ ಕಳ್ಳಿ ಆಗೋಗ್ಬಿಡ್ತೀನಿ. ಏನು ಮಾಡೋದು? ಈ ಒಡವೆನೆಲ್ಲ ಎಲ್ಲಿ ಇಕ್ಕಿದ್ರೆ ಸೇಫ್ ಆಗಿರ್ತೈತೆ? ಯಾರಿಗೂ ಗೊತ್ತಾಗಬಾರ್ದು ಎಲ್ಲಿ ಇಕ್ಕಿದ್ದೀನಿ ಅಂತ. ಈಗ ತಗೊಂಬಂದಿರೋದೇ ಬ್ಯಾಂಕಿಂದ, ಮತ್ತೆ ತಗೊಂಡೋಗಿ ಬ್ಯಾಂಕ್ಗೆ ಇಕ್ಕಿದ್ರೆ ಚೆನ್ನಾಗಿರಲ್ಲ. ಇನ್ನೂ ಜಾತ್ರೆಗೆ 8 ದಿನ ಬಾಕಿ ಐತೆ. ಅಲ್ಲಿ ತನಕ ನಮ್ಮ ಮನೆಗೆ ಇಟ್ಕೊಳ್ಳೋದು ಅಷ್ಟು ಸೇಫ್ ಅಂತೂ ಅಲ್ಲ. ನಮ್ಮ ಅತ್ತೆ ಏನು ಬೇಕಾದರೂ ಮಾಡ್ತಾಳೆ. ಕಿತ್ತೋದು ಖತರ್ನಾಕ್ ಅವಳು. ಇದೇ ಅಲ್ಲ, ಇನ್ನೂ ಏನು ಬೇಕಾದರೂ ಮಾಡೋಕ್ಕವಳು ರೆಡಿ ಆಗವಳೆ. ಯಾಕೆ ಬೇಕು ನನಗೆ ಅಲ್ವಾ? ಒಂದು ಕೆಲಸ ಮಾಡೋಣ. ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಇಕ್ಕದೆ ಸೇಫು. ನಮ್ಮ ಅಮ್ಮಂಗೆ ಹೇಳಿ ಹುಷಾರಾಗೆ ನೋಡ್ಕೊಂತ ಇಕ್ಬೇಕು. ಮಾಡ್ತೀನಿರು. ಈ ಕಿರೀಟನೂ ಅಡ್ಜಸ್ಟ್ ಮಾಡಿ ತುಂಬಬೇಕು ಬ್ಯಾಗುಗೆ. ಅದಕ್ಕೆ ದೊಡ್ಡ ಬ್ಯಾಗ್ ತಗೊಂಡಿರೋದು. ಅಡ್ಜಸ್ಟ್ ಮಾಡೋಣ ಇರು. ಅಯ್ಯೋ, ನಮ್ಮ ಅತ್ತೆ ನಮ್ಮ ಮನೆ ಮುಂದೆನೇ ನಿಂತ್ಕೊಂಡು ನೋಡ್ತಾವಳೆ ಕಳ್ಳಿ. ಏನು ನನ್ನ ಕಣ್ಣು ಕಾಣಲ್ಲ ಅಷ್ಟು ದೂರ ಅವಳೆ ಅಂತ ಹೇಳ್ಬಿಟ್ಟು. ಹೀಗೇನಾದರೂ ಮಾಡಬೇಕಲ್ಲ. ಏನಾದರೂ ಪ್ಲ್ಯಾನ್ ಮಾಡಬೇಕು. ನೋಡ್ದಾ ನಮ್ಮ ಅತ್ತೆ ನಾನು ಏನು ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡ್ತಾವಳೆ ಅಂತ ಅನ್ನಿಸ್ತೈತೆ. ಅಬ್ಸರ್ವ್ ಮಾಡಿದೆ ಇನ್ನೇನು, ನಾನು ಎಲ್ಲೋಗ್ತೀನಿ ಎಲ್ಲೋಗಿ ಬರ್ತೀನಿ. ಹೌದಾ, ಹೀಗೆ ಮಾಡ್ತೀನಿ ನೋಡು. ಸರಿಯಾಗಿ ಮಾಡ್ತೀನಿ. ನನ್ನ ಹತ್ರನೇ ಆಟ ಆಡ್ತೀಯಾ ಬಂಗಾರಮ್ಮ? ಕಳ್ತನ ಮಾಡ್ಕೊಂಡು ಹೋಗ್ಬೇಕಲ್ವಾ? ಪಾಪ ನಮ್ಮ ಅತ್ತೆ ಕಳ್ತನ ಮಾಡ್ಕೊಂಡು ಹೋಗೋಕ್ಕೂ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಲ್ವಾ ನಾನು? ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ನಮ್ಮ ಅತ್ತೆ ಸ್ವಲ್ಪ ಖುಷಿ ಪಡಬೇಕಲ್ವಾ? ನಮ್ಮ ಅತ್ತೆ ಖುಷಿ ಪಟ್ಟಣೇ ನನಗೂ ಖುಷಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಇಟ್ಟುಬಿಟ್ಟಿದ್ದೀನಿ ಒಳಗಡೆ. ನಮ್ಮ ಅತ್ತೆ ಪಾಪ ಕಳ್ತನ ಮಾಡ್ಕೊಂಡು ಹೋಗಬೇಕು. ನಮ್ಮ ಅತ್ತೆ ಖುಷಿನೋ ಖುಷಿ. ನನಗೆ ನಮ್ಮ ಅತ್ತೆ ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆ. ಅತ್ತೆ ಒಂಚೂರು ತಮಾಷೆ ಮಾಡಿದ್ರೆ ಹೆಂಗೆ ನಿಮ್ಮ ಮ್ಯಾಲೆ? ನೋಡೋಕೊಳ್ಳೆ ಕಾಮಿಡಿ ಪೀಸ್ ಇದ್ದಂಗೆ ಇದ್ದೀರಾ. ಆದರೂ ನಾನು ಪರವಾಗಿಲ್ಲ. ಹಾಂ ಮಾಡ್ತೀನಿ. ಹಲೋ ನಿಮ್ಮಿ, ಏನು ಮಾಡ್ತಾ ಇದೆಯೇ? ಎಲ್ಗೋ ಹೊಲ್ಟಿದ್ದಂಗೆ ಅವಳೆ ಬ್ಯಾಗ್ ಎತ್ಕೊಂಡು. ರೌಂಡ್ಸಾ ಗ್ಯೂಟ್ಸಾ? ಇವಳು ಎಲ್ಲಿರ್ತಾಳೆ, ಏನು ಮಾಡ್ತಿರ್ತಾಳೆ ಎಲ್ಲ ತಿಳ್ಕೋಬೇಕು. ಈ ಮನೆನೇ ಕಾಯ್ಕೊಂಡು ನಿಂತ್ಕೋಬೇಕು. ನಾನೇನು ಕಾಣಕ್ಕಿಲ್ಲ ಅಲ್ವಾ? ಇಷ್ಟು ದೂರ ಇದ್ದೀನಿ. ಅವಳ ಕಣ್ಣಿಗೇನು ಕಾಣ್ತೀನಿ ಅವಳು. ಅಕಸ್ಮಾತ್ ಈ ಕಡೆ ತಿರುಗಿದ್ಲು ಅಂದರೆ ಪಟ್ಟಂತ ಹಿಂದೆಗಡೆಗೆ ಹೋಗ್ಬಿಟ್ಟು ಬಚ್ಚಿಕೊಬಿಟ್ರು ಮುಗಿದೋಯ್ತು. ಏನು ಕಾಣೋದಿಲ್ಲ, ಎಂಥದನ್ನೂ ಇಲ್ಲ. ಹಲೋ, ಕೇಳಿಸ್ತಾ ಇದ್ದೀನಿ ನಿಮ್ಮಿ? ಜೋರಾಗಿ ಮಾತಾಡ್ಬೇಕಾ? ಜೋರಾಗಿ ಮಾತಾಡ್ತಿರೋದು ಕೇಳಿಸ್ತಿಲ್ವೇನೆ ನಿನಗೆ? ಈಗ ಕೇಳಿಸ್ತಾಯ್ತಾ? ಅದು ವಿಷಯ ಏನು ಅಂತಂದರೆ, ನಾನು ಸ್ವಲ್ಪ ವರ್ಕ್ ಕೆಲಸದ ಮೇಲೆ ನಾನು 2 ದಿನ ಊರಾಗಿರಕ್ಕಿಲ್ವೇ? ಊರಾಗಿರಕ್ಕಿಲ್ಲ ನಾನು. ಏನು ಊರಾಗಿರಕ್ಕಿಲ್ವಾ? ಅಯ್ಯೋ ದಡ್ಸೊಸೆ, ನಮ್ಗೆ ಎಷ್ಟು ಅನುಕೂಲ ಮಾಡ್ಕೊಡ್ತಾವಳು ಇವಳು. ಇಂಥ ದಡ್ಸೊಸೆನ ನಾನು ನೋಡೇ ಇಲ್ಲಪ್ಪ. ಎಂಥ ದಡ್ಬಡತದಿರ್ಬೇಡ. ಅಲ್ಲ, ದೇವ್ರೊಡವೆಲ್ಲ ಮನೆಗೆ ಇಕ್ಕೊಂಡು ಈಗ 2 ದಿನ ಮನೆ ಬಿಟ್ಟೋಯ್ತಾವಳ. ನಿಮ್ಮಿ ಹೇಳೋದು ಕೇಳಿಸ್ತಾಯ್ತೇನೆ. ಅದು ನಿಮ್ಮ ಬಾವಂಗುನುವೆ ಹಂಗೆ ನಮ್ಮ ವಿಹಾನ್ಗೆ ಊಟ ತಂದು ಕೊಟ್ಟೋಯ್ತ್ಯಾ? ಅದೇ ನಾನು ಇರಲ್ವಲ್ಲ 2 ದಿನ. ಇವತ್ತು ಹೋದ್ರೆ ಇವತ್ತು ನಾಳೆ ಇಲ್ಲ, ನೈಟ್ ಹೊತ್ನಾಗೆ ನಮ್ಮ ಮನೆಗೆ ಇರ್ತಾರೆ. ನೈಟ್ ಹೊತ್ನಾಗೆ ವಿಹಾನ್ ಅವ್ರ ಅಪ್ಪ ಇಬ್ಬರು ಇರ್ತಾರೆ. ಏನು ತೊಂದರೆ ಇಲ್ಲ. ನೈಟೇ ನಿನ್ನ ಮನೆಗಿದ್ರು ಸರಿ. ಆದರೆ ಬೆಳಿಗ್ಗೆ ಸ್ವಲ್ಪ ಬಂದು ಇಲ್ಲ ಅದಕ್ಕೆ ತೊಂದರೆ ಇಲ್ಲ. ನೈಟೆಲ್ಲನೂ ಮನೆಗೆ ಇರ್ತಾರಲ್ಲ, ಯಾವ ತೊಂದರೆನೂ ಇಲ್ಲ ಅಲ್ವಾ ನೈಟು? ನೈಟ್ ನನ್ನ ಗಂಡ ಇರ್ತಾನೆ. ಬೆಳಗ್ಗೆ ಹೊತ್ನಾಗೆ ಒಂದು ಸ್ವಲ್ಪ ತಿಂಡಿ ಅಡುಗೆ ತಂದು ಕೊಟ್ಬಿಡ್ತೀಯಾ? ಹೌದಾ? ಸರಿ ಥ್ಯಾಂಕ್ಸ್ ಕಣೆ. ಹೌದೌದು, ಥ್ಯಾಂಕ್ ಯು ಸೋ ಮಚ್. ಮರಿಬೇಡ, ಇವತ್ತು ನಾಳೆ 2 ದಿನ ತಂದುಕೊಡು. ನಾಡದ್ದು ಬಂದ್ಬಿಡ್ತೀನಿ, ಬೆಳಿಗ್ಗೆನೆ ಬಂದ್ಬಿಡ್ತೀನಿ ನಾನು. ಕಣೆ, ಸರಿನಾ? ಇಲ್ಲ, ಸೇಫಾಗಿರ್ತೈತೆ. ನೈಟ್ ಹೊತ್ನಾಗೆ ತಾನೇ ಕಳ್ತನಗಳಾಗೋದು. ಬೆಳಗ್ಗೆ ಹೊತ್ನಾಗೆ ಯಾರೇ ಹೊತ್ಕೊಂಡೋಯ್ತಾರೆ. ಅದಕ್ಕೆ ನೈಟ್ ಎಲ್ಲ ನೋಡ್ಕೊಳಕ್ಕೆ ನಿಮ್ಮ ಭಾವ ಇರ್ತೈತೆ. ಬೆಳಿಗ್ಗೆ ಬಿಡು, ಯಾರು ಬೆಳಗ್ಗೆ ಹೊತ್ಕೊಂಡೋಯ್ತಾರೆ? ಅಯ್ಯೋ ಪೆದ್ದಿ ಸೊಸೆ, ಎಂಥ ಕಳ್ಳಂಗೆ ಅವಕಾಶ ಮಾಡ್ಕೊಡ್ತಿದ್ಯಾ? ನಿನ್ನಂಥ ಪೆದ್ದಿ ನಾನು ನೋಡೇ ಇಲ್ಲ. ನಿನ್ನನ್ನು ಬೀದಿಗೆ ನಿಲ್ಸೋಕ್ಕೆ ಇದಕ್ಕಿನ್ನೂ ದೊಡ್ಡ ಮ್ಯಾಟ್ರು ಬೇಕಾಗೇ ಇಲ್ಲ. ಹಬ್ಬ ದೇವ್ರೆ, ಎಂಥ ಒಳ್ಳೆ ಕಿತ್ತೋಗಿರೋ ಸೊಸೆನ ಕೊಟ್ಬಿಟ್ಟಪ್ಪ. ಪರವಾಗಿಲ್ಲ ಬಿಡು. ಕಳ್ತನ ಇವತ್ತು ನಾಳೆ ಇರೋಕ್ಕಿಲ್ಲ ಅಲ್ವಾ? ಇವತ್ತು ನಾಳೆ ಒಡವೆನೂ ಇರೋಕ್ಕಿಲ್ಲ. ನಮ್ಮ ಮನೆಗೆ ಇರ್ತದೆ. ನಮ್ಮ ಮನೆಗೆ ಇರೋಕ್ಕಿಲ್ಲ, ಬೇರೆ ಎಲ್ಲೋ ಇರ್ತದೆ. ಹೆಂಗಿವಾಗ? ಸರಿ ಆಯಿತು. ವಿಹಾನ್ ಬೇಗ ಬರ್ತಾನೆ ಸ್ಕೂಲಿಂದ. ಅವನ್ನ ವ್ಯಾನಿಂದ ಕರ್ಕೊಂಡು ಮನೆಗೆ ಹೋಗಿ ಆಮೇಲೆ ಸಂಜೆ ನಮ್ಮ ಯಜಮಾನರು ಬಂದಾಗ ಕರ್ಕೊಂಡು ಬಂದು ಬಿಟ್ಟೋಗು ಸಾಕು. ಸರಿ ಕಣೆ, ನಾನು ಹೊರಡ್ತೀನಿ. ಟೈಮ್ ಆಯಿತು. ಟೈಮ್ ಆಯ್ತು ನನಗೆ, ಹೊರಡ್ತೀನಿ. ಆಯಿತು ಕಣೆ, ಇಡ್ತೀನಿ ಫೋನು. ಅತ್ತೆ ಕೇಳಿಸ್ಕೊಂಡ್ರಿ ಅನ್ನಿಸುತ್ತಲ್ವಾ? ಪಾಪ ಕಳ್ತನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಮಾಡಿ ಅತ್ತೆ, ಮಾಡಿ ಬಂದು ನಮ್ಮ ಮನೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗಿ. ಸರಿನಾ? ನಿಮ್ಮ ಖುಷಿನೇ ನನ್ನ ಖುಷಿ. ಅಯ್ಯೋ, ಇವತ್ತು ಕದಿಯಾ ನಾಳೆ ಕದಿಯಾನಾ? ನಾಳೆ ಕದಿಯಾನಲ್ವಾ? ನೋಡೋಣ ಇರು, ನನ್ನ ಮಗಳ ತಗೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಹಿಂದೆಗಡೆ ಬಾಕ್ಲಿರ್ಬೇಕಲ್ವ ಈ ಮನೆಗೆ. ಅಯ್ಯೋ, ಇಂಥ ಪೆದ್ದು ಸೊಸೆ ನಾನು ನೋಡೇ ಇರಲಿಲ್ಲ ಬಿಡು.
ಒಳ್ಳೆ ಚಾನ್ಸು, ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇನೇ ಇಲ್ಲ. ಅದು ಬೇರೆ ರೋಡಾಗಿ ನಿಂತ್ಕೊಂಡು ಜೋರಾಗಿ ಹೇಳಿದ್ರೆ ಯಾರು ತಾನೇ ಕೇಳಿಸಲ್ಲ ಹೇಳು, ಎಲ್ರಿಗೂ ಕೇಳಿಸ್ತೈತೆ ಅಲ್ವಾ? ನನಗೂ ಕೇಳಿಸೈತೆ. ಹೆಂಗೋ ಒಳ್ಳೆ ಟೈಮಿಗೆ ಬಂದಿದ್ದೀನಿ ನಾನಂತೂ ಇಲ್ಲಿಗೆ. ಅಮ್ಮ ಅಮ್ಮ ಅಮ್ಮ, ಓ ಮಗಳೇ, ಬಾ ಬಾ ಕುಂತ್ಕ ಬಾ. ಇದೇನೆ ಬ್ಯಾಗ್ ಸಮೇತ ಬಂದಿದ್ಯಾ? ಹೂನಮ್ಮ, ನನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡು ಇನ್ನೇನ್ ಮಾಡ್ಲಿ, ಬೇಗ ಬಂದೆ. ನನ್ನ ಗಂಡ ಗೊತ್ತಲ್ಲ ಮೊದ್ಲೇನೆ, ಅವನ ಹತ್ರ ಬರೀ ಕಿತ್ತಾಡೋದೇನೆ ಕೆಲಸ ನನಗೆ. ಅದಕ್ಕೆ ಇನ್ನೊಂದ್ಸಲ ಅವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಪಟ್ ಅಂತ ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೇನೆ ಬಂತು ದೊಡ್ಡ ರೋಗ? ಇಷ್ಟ ದಿನ ನೆಟ್ಟಗಿದ್ದೋಳು, ಇವಾಗ ಯಾಕೆ ಜಗಳ ಮಾಡ್ಕೊಂಡು ಬರ್ಬೇಕಿತ್ತು ಮೂದೇವಿ? ಅಯ್ಯೋ ವಿಹಾನೆಲ್ಲೇ, ಅವನು ಕರ್ಕೊಂಡ್ಬಿಟ್ಟು ಬರ್ಲಿಲ್ವಾ ನೀನು? ಇಲ್ಲಮ್ಮ, ವಿಹಾನು ಕರ್ಕೊಂಡ್ ಬರ್ಲಿಲ್ಲ. ಯಾವಾಗೂ ಇದೆ ಆಯ್ತು ನಿಂದು ಅವಳ್ದು, ನೆಮ್ಮದಿ ಅನ್ನೋದೇ ಇರಕ್ಕಿಲ್ಲ. ಹೋಗ್ಲಿ ಬಾ, ಮಗಳು ಮುಟ್ಕೊಡಕ್ಕಾಯ್ತದ? ಬಾ ಬಾ ಕುಂತ್ಕ ಬಾ. ತಮಾಷೆ ಮಾಡಿದ್ದು ಕಣಮೋ, ಅದಕ್ಕೆಲ್ಲ ಬಂದಿದ್ದು. ತಕ ಈ ಬ್ಯಾಗ್ನ ಉಸಿ ಹುಷಾರ ಇಕ್ಕ. ನಮ್ಮೂರ್ ದೇವಸ್ಥಾನದ ಒಡವೆಗಳೆಲ್ಲನೂ ಇದ್ರಾಗ ಏನಿ ಐತೆ, ಅಲ್ಲಿ ಮನೆಗೆ ಇಕ್ಕಳೋದು ಸೇಫ್ ಅಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಎತ್ಕೊಂಡ್ಬಿಟ್ಟು ಬಂದೆ. ಏನ ದೇವಸ್ಥಾನದ ಒಡವೆನಾ? ಯಾಕೆ? ಏನೇ ಇದು, ಬಂಗಾರದ ಕಿರೀಟನೇನೆ? ಹೂನಮ್ಮ, ಬಂಗಾರದ ಕಿರೀಟನೇನೆ. ಇದನ್ನ ಕಳ್ತನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಿತ್ತೋಗಿ ನಮ್ಮ ಅತ್ತೆ ನಾದ್ನಿ ಇಬ್ರು ಚೆನ್ನಾಗಿ ಪ್ಲಾನ್ ಮಾಡವ್ರೆ. ನನಗೆ ಸಿಗಾಕ್ಸ್ಬೇಕು, ಊರ್ ಜನದ ಹತ್ರ ಮೆಟ್ನಾಗ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು. ಈಗ ಊರ್ ಜಾತ್ರೆ ಅಲ್ವೇನಮ್ಮ, ಅದಕ್ಕೇನೆ ಎಲ್ರೂ ಫುಲ್ ಎಲ್ಲನೂ ಬ್ಯುಸಿಯಾಗಿ ಇರ್ತಾರೆ. ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರೆ ಊರ್ ಮುಖ್ಯಸ್ಥೆ ತಾನೆ, ನಮ್ಮ ಮನೆಗೆ ತಾನೇ ಒಡವೆ ಎಲ್ಲ ಇರೋದು. ಈ ಒಡವೆ ಎಲ್ಲ ಹೊಡಿಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟವಳ ನಮ್ಮ ಅತ್ತೆ. ಅಯ್ಯೋ ಕಂತ್ರಿ, ಅವಳಿಗೇನೆ ಬಂತು ದೊಡ್ಡಪತ್ತು. ನಮ್ಮ ಅತ್ತೆಗೆ ನನ್ನ ಮೊದಲು ಮುಖ್ಯಸ್ಥೆ ಸ್ಥಾನದಿಂದ ಇಳಿಸ್ಬೇಕು, ಅವಳ ಮೇಲ್ಗಡೆ ಕತ್ತಬೇಕು ಅಷ್ಟೇ. ಅಲ್ಲ, ನಾನು ಊರು ತುಂಬ ಎಲ್ಲ ಕೆಟ್ಟೊಳಗೆ ಮಾಡಿಬಿಟ್ಟು ಅಯ್ಯಮ್ಮ ಒಳ್ಳೆಳು ಅನ್ನಂಗೆ ಪ್ರೂವ್ ಮಾಡ್ಕೊಂಡು ಹೆಂಗೋ ಚೆನ್ನಾಗಿರ್ಬೇಕು. ಅಯ್ಯಮ್ಮ ಮುಖ್ಯಸ್ಥೆ ಆಗಬೇಕು, ಜೊತೆಗೆ ಒಡವೆ ಎಲ್ಲ ಫ್ರೀಯಾಗಿ ಸಿಗ್ತವೆ. ಹತ್ತಿದ್ರೆ ಎಷ್ಟೊಂದು ಐತೆ ಗೊತ್ತೇನಮ್ಮ? ಹತ್ತಿರ 1 kg ಒಡವೆ ತನಕ ಐತೆ. ಬ್ಯಾಂಕ್ಗೆ ಇಕ್ಕಿರ್ತಾರೆ ಯಾವಾಗೂ. ಈ ಜಾತ್ರೆ ಟೈಮಾಗ ಮಾತ್ರನೇ ತಗೋಬರ್ತಾರೆ. ಇನ್ನೊಂದು 7-8 ದಿನ ಅದು ಇಷ್ಟು ಬೇಗ ತರಬಾರ್ದಾಗಿತ್ತಂತೆ. ಆದರೂ ಏನೋ ಈ ಸಲ ಎಲ್ಲ ಪೂಜೆ ಪುನಸ್ಕಾರಗಳು, ಒಡವೆ ಏನೋ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಿತ್ತಂತೆ. ಅದಕ್ಕೆ ಬೇಗ ತಗೊಬಿಟ್ಟು ಬಂದು ಎಲ್ಲ ರಿಪೇರಿ ಎಲ್ಲ ಮಾಡಿಸ್ತಾ ಇದ್ರು. ಅಮ್ಮ ನೋಡಮ್ಮ, ಸ್ವಲ್ಪ ಹುಷಾರಾಗಿ ಇಟ್ಕ ಮನೆಗೆ, ಸರಿನಾ? ಯಾವಾಗೂ ಮನೆಗೇನೇ ಇರು. ನಿಮ್ಮ ಮನೆಗೆ ಒಡವೆ ಇರೋ ವಿಚಾರನ ಯಾರಿಗೂ ಅಕ್ಕಪಕ್ಕದವ್ರಿಗೂ ಹೇಳಕ್ ಹೋಗ್ಬೇಡ. 1 kg ಬಂಗಾರ ಕಣಮ್ಮ. ಅಯ್ಯೋ ಶಿವ, ಕೈ ಕಾಲೆಲ್ಲ ನೋಡುಕ್ತಾವ ಕಣಮ್ಮಿ 1 kg ಬಂಗಾರ ಮಾಡಿಕೊಳ್ಳಕ್ಕೆ. ಆದ್ರೂ ಪಾಪ ನಿಮ್ಗೇನು ತೊಂದರೆ ಆಗಲಿಲ್ಲ ಅಂದರೆ ಸಾಕು. ಆ ಕಂತ್ರಿ ಬೊಡ್ಡಿನಿ ಎಂತೋಳಿರ್ಬೇಡ ಹೇಳಕ್ಕಂತ್ರಿ ಅಲ್ವಾ? ಹೋಗಿ 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 ಕೊದಿಯೋಕ್ಕೆ ಪ್ಲಾನ್ ಮಾಡೋಳೆ. ನಿನಗೆ ಗೊತ್ತಾಗಿದ್ದು ಸೊರೈದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಿತ್ತು ಹೇಳಮ್ಮಿ ನೀನು? ಬಿಡಮ್ಮ, ದೇವ್ರು ಹೆಂಗೋ ಒಂದು ಹತ್ರ ಕಾಯ್ತಾನೆ. ದೇವ್ರು ಒಡವೆ ಕದ್ದವ್ರು ಉದ್ದಾರ ಕಾಯ್ತದ. ನೀನೇ ಹೇಳು, ನೀನೇನು ತಲೆ ಕೆಡಿಸ್ಕೊಬೇಡ. ತಗೊಂಡೋಗಿ ಒಳಗಡೆಗೆ ಸೇಫಾಗಿ ಬಚ್ಚಿಕು. ನಾನು ಇವತ್ತು ನಾಳೆ ಇಲ್ಲೇ ಇದ್ದು ಸುಧಾರಿಸ್ಕೊಂಡು ಹೋಗ್ತೀನಿ. ಅಮ್ಮ, ಅದೇ ಇವನ್ ಮದುವೆ ಆಯ್ತಂತೆ, ನಿಜನೇ? ಅದೇ ಮಹಾ ಆಂಟಿ ಮಗ? ಹೂ ಕಣಮ್ಮಿ, ಆಯ್ತು. ಮಹಾ ಮಗೊಂದು ಪಾಪ ಶಾನೆ ಬೇಜಾರು ಮಾಡ್ಕೊಂಡವಳೆ. ನಾನು ಹೋಗಿದ್ದೆ ಮದ್ವೆಗೆ, ಸುಮ್ಮನೆ ದೇವಸ್ಥಾನದಾಗ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡ್ರು. ನಿನ್ನೆಲ್ಲ ಕೇಳಿದ್ರು. ನನಗೆ ಕರೆದೇ ಇರಲಿಲ್ಲ ಕಣಮ್ಮ ಹೋಗಕ್ಕೆ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ಬೇಕಿತ್ತು. ಹೂ ಕಣಮ್ಮಿ, ಪಾಪ ಯಾರು ಬಂದಿರಲಿಲ್ಲ. ಅವ್ರ ಅಮ್ಮ, ಅವ್ರ ಅಪ್ಪ, ಅವಳ ತಮ್ಮ ಯಾರು ಬಂದಿರಲಿಲ್ಲ. ಪಾಪ ಹುಡುಗಿ ರಮ್ಯಾ ಶಾನೆ ಬೇಜಾರು ಮಾಡ್ಕೊಬಿಟ್ಟಿತ್ತು. ಏನು ಮಾಡೋಕ್ಕಾಯ್ತದೆ? ಹೆಂಗೋ ಸಂದಕವ್ರೆ ಸಾಕು, ಅಷ್ಟು ಚೆನ್ನಾಗಿದ್ರೆ. ಅಷ್ಟು ಸಾವುಕಾರ ಹುಡುಗಿ ಒಂಚೂರು ದೌಲತ್ ಬೀಳ್ದಂಗೆ ಹೆಂಗೈತು ಗೊತ್ತಾ? ನೋಡ್ಬೇಕು ನೀನು. ಪಾಪ ಅನ್ನಿಸ್ತದೆ ನನಗೆ ಪಾಪ ರಚ್ಚು ಫೋನ್ ಮಾಡಿ ಗೊಳು ಅಂತ ಹೇಳ್ತಿದ್ಲು. ನನ್ನ ಗಂಡು ಕಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಯ್ತದೆ? ಸರಿ ಇರು, ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರೋಣ ಮಾತಾಡಿಸ್ಕೊಂಡು. ಈ ಒಡವೆ ಎಲ್ಲ ಮೊದಲು ನಂದು ಹಿಂದೆಗಡೆ ರೂಮ್ ಐತಲ್ಲ, ಅಲ್ಲಿ ದೊಡ್ಡದಾಗ ಹೋದ್ರೆ ಇದೈತಲ್ಲ, ಅದ್ರಾಗ ಮಾಡೋಗ್ಬಿಡ್ತೀನಿ. ನೀನಂತೂ ಯಾರಿಗೂ ಹೇಳಿ ಮಜ್ಜಿ ಕಿವಿಗಂತೂ ಹಾಕಕ್ಕೆ ಹೋಗ್ಬೇಡ. ಆ ಅಮ್ಮಂಗೆ ಹೇಳೋದು ಒಂದೇ, ಊರು ತುಂಬ ಹೇಳ್ಕೊ ಬರೋದು ಒಂದೇ. ನಾನೇ ಹೇಳ್ಬೇಡ ಅಂತ ಹೇಳಿದ್ದೀನಿ, ನಾನೇ ಹೇಳ್ತೀನ? ಸರಿ ಬೇಗ ಬೇಗ ಹೋಗಿ ಎತ್ತಿಕ್ಬಿಟ್ಟು ಬಾ, ಹೋಗ್ಬಿಟ್ಟು ಬರೋಣ. ಸರಿ ಆಯ್ತು. ಅತ್ತೆ, ಬಂಗಾರ ಮತ್ತೆ ಏನು ಮಾಡಬೇಕು ಮಾಡುವಲ್ಲಿ ಎಲ್ಲ ನಿನಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಲ್ಲ. ನಿಂಗೆ ಏನೇನು ಮಾಡಬೇಕು ಅಂತ ಅನ್ನಿಸ್ತೈತೋ, ಏನೇನು ಬಿಡಬೇಕು ಅಂತ ಅನ್ನಿಸ್ತೈತೋ ಎಲ್ಲ ಮಾಡು, ಸರಿನಾ? ಇನ್ನೇನು ನಮ್ಮ ಅತ್ತೆ ಕತ್ಕೊಂಡು ಹೋಯ್ತಲ್ಲ, ಎಲ್ಲ ಕತ್ಕೊಂಡು ಹೋಗ್ಲಿ. ಮನೆಗೆ ಏನೇನಾಯ್ತು ಏನು ತೊಂದರೆ ಇಲ್ಲ.